ಸರ್ವಿಸ್ ಗ್ಯಾರೇಜ್ನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು, ರಿಪೇರಿಗೆ ಅಂತ ಬಿಟ್ಟಿದ್ದ ಕಾರುಗಳು ಸುಟ್ಟು ಕರಕಲಾಗಿವೆ. ವಿಜಯಪುರ ನಗರದ ಬೈಪಾಸ್ನಲ್ಲಿರೋ HMK ಕಾರ್ ಗ್ಯಾರೇಜ್ನಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಹನುಮಂತ ಕನಮಡಿ ಎಂಬುವವರ ಕಾರ್ ಸರ್ವಿಸ್ ಗ್ಯಾರೇಜ್ಗೆ ಮಧ್ಯರಾತ್ರಿ 1:30 ವೇಳೆಗೆ ಬೆಂಕಿ ಹೊತ್ಕೊಂಡಿದೆ. ಮಧ್ಯರಾತ್ರಿ ಆದ್ದರಿಂದ ಯಾವುದೇ ಜೀವಹಾನಿ ಆಗಿಲ್ಲ. ಆದರೆ ಲಕ್ಷಾಂತರ ಮೌಲ್ಯದ ಕಾರುಗಳು ಮತ್ತು ಕಾರಿನ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿವೆ. ಇಂದಿನಿಂದ ಫೆಬ್ರವರಿ 7ರವರೆಗೆ 3 ದಿನ ರಾಯಚೂರು ಜಿಲ್ಲಾ ಉತ್ಸವ ವಿಜೃಂಭಣೆಯಿಂದ ಜರುಗ್ತಾ ಇದೆ. ರಾಯಚೂರು ಜಿಲ್ಲಾಡಳಿತ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು 20 ವರ್ಷಗಳ ಬಳಿಕ ರಾಯಚೂರು ಜಿಲ್ಲಾ ಉತ್ಸವ ನಡೀತಾ ಇದೆ. 5 ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು, ಕೃಷಿ ವಿವಿಯಲ್ಲಿ 3 ಕಡೆ ವೇದಿಕೆಯ ಕಾರ್ಯಕ್ರಮ, 4ನೇ ವೇದಿಕೆ ರಂಗಮಂದಿರ, 5ನೇ ವೇದಿಕೆ ಮಹಿಳಾ ಸಮಾಜದ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ. ಕಲೆ, ಸಾಹಿತ್ಯ, ಸಂಗೀತ ಮತ್ತು ಕೃಷಿ ಹಾಗೂ ಇತಿಹಾಸದ ನೆನಪುಗಳು ಉತ್ಸವದಲ್ಲಿ ಅನಾವರಣಗೊಳ್ಳಲಿವೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, ರಾಯಚೂರಿನ ಕರ್ನಾಟಕ ಸಂಘದಿಂದ ಕೃಷಿ ವಿವಿವರೆಗೆ ಉತ್ಸವದ ಜಾಗೃತಿ ಜಾಥಾ ನಡೆಯಲಿದೆ. ಆ ಬಳಿಕ ವೇದಿಕೆ ಕೃಷಿಯಲ್ಲಿ ಸಾಧನೆಗೈದವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದ್ದು, ಸಂಜೆ 6 ಗಂಟೆಗೆ ಫೈರ್ ಶೋ, ಬಳಿಕ ಎಕ್ಸ್ಟ್ರಿಸಿ ತಂಡದಿಂದ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ಈಗ ರಾಯಚೂರು ಜಿಲ್ಲಾದ ಉಡುಗೊರೆ ಉತ್ಸವದನ್ನು 2026 ಫೆಬ್ರವರಿ 5, 6, 7ರಂದು ಆಚರಿಸಲಾಗುತ್ತಿದೆ. ಇದಲ್ಲದೆ ಫೆಬ್ರವರಿ 2ಇಂದನೇ ಕೂಡ ಮಕ್ಕಳ ಹಬ್ಬ, ಕೆರೆ ಹಬ್ಬ ಹಾಗೂ ಹೆಲಿಕಾಪ್ಟರ್ ರೈಡ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇದರ ಪ್ರಯುಕ್ತ ನಾವು ಮೇನ್ 4 ಕಡೆ ಮೇಜರ್ ಬಂದೋಬಸ್ತ್ ಇರುತ್ತದೆ. ಒಂದು ಅಗ್ರಿ ಯೂನಿವರ್ಸಿಟಿ, ಅಲ್ಲಿ ಕೃಷಿ ಮೇಳ, ಆಹಾರ ಮೇಳ ಮತ್ತು ಮ್ಯೂಸಿಕಲ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಇಲ್ಲಿ ಸುಮಾರು ಡೇ ಟೈಮ್ 40,000 ಜನ ಬರ್ತಾರೆ ಆ್ಯಂಡ್ ನೈಟ್ ಟೈಮ್ ಆಲ್ಮೋಸ್ಟ್ 1 lakh ಪೀಪಲ್ ಬರ್ತಾರೆ. ಇದಲ್ಲದೆ ಹೆಲಿಪ್ಯಾಡ್ ಇದೆ ನಮ್ಮ ಗಾಂಧಿ ಮೈದಾನ ಕ್ರೀಡಾಂಗಣದಲ್ಲಿ. ಅಲ್ಲಿ ಕೂಡ ಹೆಲಿಕಾಪ್ಟರ್ ರೈಡ್ಗೆ ಸುಮಾರು ಡೈಲಿ 100 ಸಾರ್ಟೀಸ್ ಎಲ್ಲ ಹೊಡಿತಾರೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇದು ಬಿಟ್ಟು ಮಹಿಳಾ ಸಮಾಜದಲ್ಲಿ ಕೂಡ ಕೆಲವು ನಾಟಕ ಪ್ರೋಗ್ರಾಮ್ಸ್ ಹಾಗೂ ಕವಿಗೋಷ್ಠಿ, ಸುದ್ದಿಗೋಷ್ಠಿ ಕೂಡ ಮಾಡ್ತಾರೆ. ಅದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಢಾಕುಳಗಿ ಗ್ರಾಮದಲ್ಲಿ ಭೂಕಂಪನದ ಅನುಭವ ಆಗಿದೆ. ನಿನ್ನೆ ರಾತ್ರಿ 9 ಗಂಟೆಯ ಸುಮಾರಿಗೆ ಭೂಮಿಯಲ್ಲಿ ಕಂಪನದ ಅನುಭವವಾಗಿದೆ. ಗ್ರಾಮಸ್ಥರು ರಾತ್ರಿ ಇಡೀ ಎದ್ದು ಕುಳಿತಿದ್ದಾರೆ. 4 ದಿನದ ಹಿಂದೆ ಇದೇ ರೀತಿ ಭೂಮಿ ಕಂಪಿಸಿದ ಅನುಭವ ಆಗಿತ್ತು. ಆಗಲೂ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ. ಮತ್ತೆ ರಾತ್ರಿ ಆಗ್ತಾ ಇದ್ದಂತೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಜನ ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೆಯಿಂದ ಹೊರತಂದು ರಸ್ತೆ ಮೇಲೆ ನಿಲ್ಲಿಸುತ್ತಿದ್ದಾರೆ. ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.